ಈ ಒಂದು ಹೋರಾಟದ ನೇತೃತ್ವವನ್ನು ವಹಿಸಿಕೊಂಡಿರ್ತಕ್ಕಂಥ ನಿಮ್ಮೆಲ್ಲರ ಜನಪ್ರಿಯ ಮಾಜಿ ಶಾಸಕರು, ಹಿರಿಯರಾಗಿರ್ತಕ್ಕಂಥ ನಮ್ಮ ಭಾರತೀಯ ಜನತಾ ಪಕ್ಷದ ನಾಯಕರಾಗಿರ್ತಕ್ಕಂಥ ಸುಭಾಷ್ ಆರ್ ಗುತ್ತೇದಾರ್ ಸಾಹೇಬ್ರೆ, ಈ ಒಂದು ಹೋರಾಟದ ನೇತೃತ್ವ ವಹಿಸಿಕೊಂಡಿರ್ತಕ್ಕಂಥ ನಮ್ಮ ಕ್ರಿಯಾಶೀಲ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಅಶೋಕ್ ಬಗ್ಲಿಯಣ್ಣವರೇ, ಕಲಬುರಗಿ ಎಲ್ಲ ನಾಯಕರೇ, ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟು ನಿನ್ನೆ ನಡೆದಿರ್ತಕ್ಕಂಥ ಬುಸ್ನೂರ್ ಶುಗರ್ ಫ್ಯಾಕ್ಟರಿಯ ಚುನಾವಣೆಯಲ್ಲಿ ಏನೇನು ಅವಾಂತರಗಳು ನಡೆದು ಅಂತ ಹೇಳಿ ನಮ್ಮ ಗುತ್ತೇದಾರ್ ಸಾಹೇಬರು ಮತ್ತು ಹರ್ಷಾನಂದ್ ಅವರು ವಿಸ್ತಾರವಾಗಿ ಹೇಳಿದ್ದಾರೆ. ನೋಡ್ರಿ, ಜನತಾ ಬಜಾರದ ಬ್ಯಾಲೆಟ್ ಪೇಪರ್ ಹೋಗಿ ಶುಗರ್ ಫ್ಯಾಕ್ಟರಿ ಎಲೆಕ್ಷನ್ ಮಾಡ್ತಾರಂದ್ರೆ ಇದಕ್ಕಿಂತ ದುರಾಡಳಿತ, ಇದಕ್ಕಿಂತ ಕಳ್ಳರು ಈಗ ಬೇಕಾ? ಅದಕ್ಕೆ ಕಾಂಗ್ರೆಸ್ನವರು ಅವ್ರ ನಾಯಕರು ರಾಹುಲ್ ಗಾಂಧಿ ಪಪ್ಪು ಓಟ್ ಚೋರಿ ಅಂತೇಳಿ ಸುಮ್ಮನೆ ಏನ್ ಗೊತ್ತಿಲ್ಲ, ಬಾಯಿ ಇಲ್ಲ, ತಿರ್ಗಾಲತ್ತ. ಓಟ್ ಚೋರಿ ಇವ್ರು ಸ್ಟಾರ್ಟ್ ಮಾಡಿದ್ರು. ಪರಮ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 52ರಲ್ಲಿ ಚುನಾವಣೆಗೆ ನಿಂತಾಗ ಅವ್ರಿಗೆ ಸೋಲಿಸ್ಬೇಕು ಅಂತ ಹೇಳಿ ನೆಹರು ಅವಾಗಿನ ಪ್ರಧಾನಮಂತ್ರಿ 2 ಸಾರಿ ಬರ್ತಾರ ಅವ್ರ ಕ್ಷೇತ್ರಕ್ಕೆ. 1 ಸಾರಿ ಬರೋದು ರಾಮಾಯಣದ, 2 ಸಾರಿ ಬರ್ತಾರ. ಕೊನೆಗೆ ಚುನಾವಣೆ ಆಗ್ತದ, ಮತಗಣನೆ ಆಗ್ತದ. ಬಾಬಾ ಸಾಹೇಬರು ಕೇವಲ 13,000 ಓಟ್ಲಿಂದ ಸೋಲ್ತಾರ. ತಿರಸ್ಕೃತ ಮತಗಳು ಎಷ್ಟಿರ್ತಾವ ಗೊತ್ತಾ? 74,000. ಆ 74,000 ಓಟ್ ಚೋರಿ ಮಾಡಿ ಬಾಬಾ ಸಾಹೇಬ್ ಸೋಲಿಸಕ್ಕಂತ ಕಾಂಗ್ರೆಸ್. 2ನೇ ಚೋರಿ ಇಂದಿರಾ ಗಾಂಧಿ 1970ರಲ್ಲಿ ಸೋಲ್ತೀನಂತ ಭಯಭೀತರಾಗಿ ಒಬ್ಬ IAS ಅಧಿಕಾರಿನೇ ಎಲೆಕ್ಷನ್ ಏಜೆಂಟ್ ಮಾಡಿಕೊಂಡು ಇಡೀ ಕ್ಷೇತ್ರದಲ್ಲಿ ಓಟ್ ಚೋರಿ ಮಾಡೋದ್ರ ಮೂಲಕ ಗೆದ್ದ ಮೇಲೆ ಅಲ್ಲಿನ ಪ್ರತಿಸ್ಪರ್ಧಿ ಕೋರ್ಟಿಗೆ ಹೋಗ್ತಾರೆ. ಕೋರ್ಟ್ ಇಂದಿರಾ ಗಾಂಧಿ ಅವ್ಯವಹಾರ ಮಾಡಿ ಅನಧಿಕೃತವಾಗಿ ಚುನಾವಣೆಯಲ್ಲಿ ಗೆದ್ದಿದ್ದಾರೆ. ಅವರ ಚುನಾವಣೆಯನ್ನ, ಅವರ ಗೆಲುವನ್ನ ಅಸಿಂಧುಗೊಳಿಸ್ತು. ಮತ್ತೆ ಇಂದಿರಾ ಗಾಂಧಿ ಸುಪ್ರೀಂ ಕೋರ್ಟ್ ಕೂಡ ಉತ್ತರ ಪ್ರದೇಶ ಸರ್ವೋಚ್ಚ ನ್ಯಾಯಾಲಯದ ತೀರ್ಪನ್ನು ಎತ್ತಿ ಹಿಡಿತು. ಹೌದು, ಇಂದಿರಾ ಗಾಂಧಿಯವರು ಇಲ್ಲಿ ಅವ್ಯವಹಾರ ಮಾಡಿದ್ದಾರೆ, ಭ್ರಷ್ಟಾಚಾರ ಮಾಡಿದ್ದಾರೆ ಅಥವಾ ಮತಚೋರಿ ಮಾಡಿದ್ದಾರೆ ಅಂತಕ್ಕಂಥದ್ದು ಸಾಬೀತಾಗಿದೆ. ಹಂಗಾಗಿ ಇಂದಿರಾ ಗಾಂಧಿ ಅವರ ಏನು ಎಲೆಕ್ಟ್ ಆಗಿರ್ತಕ್ಕಂಥದ್ದು ಅಸಿಂಧುಗೊಳಿಸ್ತವೆ. ಅವಾಗ ಇಂದಿರಾ ಗಾಂಧಿ ಎಮರ್ಜೆನ್ಸಿ ಹೇರೋದ್ರ ಮೂಲಕ 2 ವರ್ಷ ಸಂವಿಧಾನವನ್ನೇ ಮೊಟಕುಗೊಳಿಸಿ ಇಡೀ ದೇಶದ ಏನು ವಿರೋಧ ಪಕ್ಷದ ನಾಯಕರನ್ನ, ಪತ್ರಕರ್ತರನ್ನ, ಹೋರಾಟಗಾರರನ್ನ ಜೈಲಿನಲ್ಲಿ ಇಟ್ಟು ಮತಚೋರಿ ಪ್ರಾರಂಭ ಮಾಡಿರ್ತಕ್ಕಂಥದ್ದು ಇಂದಿರಾ ಗಾಂಧಿ. ಕಾಂಗ್ರೆಸ್ನವರು, ಭಾರತೀಯ ಜನತಾ ಪಕ್ಷದವರಲ್ಲ. ಸಾಹೇಬರು ಅದು ಯಾರೋ ಹಲವಾರು ಯಾರು ಸುಟ್ಟಾರೋ, ಯಾವ ಪೇಪರ್ ಸುಟ್ಟಾರೋ, ಅದು ಬ್ಯಾಲೆಟ್ ಪೇಪರ್ ಸುಟ್ಟರು ಸುಭಾಷ್ ಗೊತ್ತಿದ್ರು. ಎಲೆಕ್ಷನ್ ಆಗಿ 1 ವರ್ಷ 2 ವರ್ಷಕ್ಕೆ ಯಾಕೆ ಸುಡ್ತಾರ? ಏನ್ ಅವಶ್ಯಕತೆ ಅದಾದ್ರದ್ದು? ಸುಡ್ಬೇಕಾದ್ರೆ ಪೂರನೇ ಸುಡ್ತಾರೆ ಪೆಟ್ರೋಲ್ ಹಾಕಿ. ಇದು ಹೇಳೋದೊಂದು ಮಾಡೋದೊಂದು BR ಪಾಟೀಲ್ ಮಾಡ್ತಾರೆ. ಹೇಳೋದು ನಾ ಸಮಾಜವಾದಿ ನಾಯಕ ಇದ್ದೀನಿ, JP ಚಳವಳಿ ಭಾಗವಹಿಸಿನಿ, ಅದು ಮಾಡೀನಿ ಇದು ಮಾಡೀನಿ ಅಂತ ಹೇಳೋದು ಇಲ್ಲಿ ಲೂಟಿ ಮಾಡೋದು. ನೀವು ನೋಡ್ರಿ, KK ಆಡಿದ್ದು ಪೂರಾ ಡೀಟೇಲ್ ಕೊಟ್ಟಾರ. ಓವರ್ಲ್ಯಾಪಿಂಗ್ ಸವಳೇಶ್ವರದಿಂದ ಪಡಸವಳಿವರೆಗೆ, ಪಡಸವಳಿಯಿಂದ ಸವಳೇಶ್ವರವರೆಗೆ ಇದು ಓವರ್ಲ್ಯಾಪಿಂಗ್ ಅಂತಾರೆ. ಗ್ರಾಮ ಪಂಚಾಯತ್ ಅವರು, ತಾಲೂಕು ಪಂಚಾಯತ್ ಅಲ್ಲಿ ಮಾಡ್ತಾರೆ. ದೇವಿದೀವ್ರು ಇವ್ರು ಶಾಸಕರೇ ದೊಡ್ಡ ದೊಡ್ಡ 2 ಕೋಟಿ 4 ಕೋಟಿ ಕಂಪೌಂಡ್ ಅಲ್ಲ, ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಕಂಪೌಂಡ್ ಅಲ್ಲೂ ಓವರ್ಲ್ಯಾಪಿಂಗ್ ಮಾಡಿ 2 ಕೋಟಿ ರೂಪಾಯಿ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ 2 ಕೋಟಿ ರೂಪಾಯಿ ಎತ್ತಾರಂದ್ರ ಇಡೀ ತಾಲೂಕಿನಲ್ಲಿ ಸುಮಾರು 100 ಕೋಟಿ ರೂಪಾಯಿ BR ಪಾಟೀಲ್ರು ಮತ್ತು ಅವ್ರ ಹಿಂಬಾಲಕರು ಅಧಿಕಾರಿಗಳು ಸೇರಿ ಎತ್ತಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ನಮ್ಮ ಸರ್ಕಾರ ಇದ್ದಾಗ 40% ಅಂತ ಕಾಂಗ್ರೆಸ್ನವರು ಆರೋಪ ಮಾಡ್ತಾ ಇದ್ರು. ಇವತ್ತು 40% ಇಲ್ಲ, 100%. KKRDB ಮತ್ತು ಈ KKRDB ಅಂದ್ರೆ ಕಳ್ಳರ ಕೂಟ ಅಂತ ಹೆಸರಿಟ್ರು ಕಾರ್ಯಕರ್ತರು. KKRDB ಅಂದ್ರೆ ಕಳ್ಳರ ಕೂಟ, ಎಲ್ಲ ಕಳ್ಳರೇ ಸೇರ್ಕೊಂಡ್ರಿ.
KKRDBದು ಮತ್ತು ಲ್ಯಾಂಡ್ ಆರ್ಮಿದು ನಿಮ್ಗೆ ಕಥೆ ಹೇಳ್ತೀನಿ, ನಿಮಗೆ ಗೊತ್ತಿರ್ಬೋದು. 1 ಕೋಟಿ ಇಟ್ಟರು ಅಂದ್ರ ಫಸ್ಟಿಗೆ 40 ಲಕ್ಷ ಎತ್ತು ಬಿಡ್ತಾರೆ. ಕೆಲಸ ಇಲ್ಲ, ಲಕ್ಷ ಇಲ್ಲ, ಫಸ್ಟಿಗೆ ಎತ್ತೋದು ಅಧಿಕಾರಿಗಳು ತಗೊಂಡ್ಬಿಡ್ತಾರ. ಅಜಯ್ ಸಿಂಗ್ 10%, ಪ್ರಿಯಾಂಕ್ ಖರ್ಗೆ 10%, ಅಲ್ಲಿಗೆ MLA 10%, ಅಧಿಕಾರಿಗಳು 10%, 40% ಆಯ್ತಾ. ಒಂದು 3 ತಿಂಗಳು 2 ತಿಂಗಳು ಬಿಡ್ತಾರ ಕುಲ್ಲ. 2 ತಿಂಗಳು ಆದ್ಮೇಲೆ ಮತ್ತೆ 40 ಲಕ್ಷ ಎತ್ತಾರ, ಮತ್ತೆ ಗಪ್ಪಾತಾರ. ಆ 40 ಲಕ್ಷದ ಗುತ್ತೇದಾರ ಕೊಡ್ತಾರ ಒಂದು 20 ಲಕ್ಷ, ಮತ್ತೆ 20 ಲಕ್ಷ ಇವರೇ ಹಂಚ್ಕೋತಾರ. 60 ಅಲ್ಲ 80 ಆಯ್ತು, ಇನ್ನು 20 ಇಟ್ಟಿರ್ತಾರ. ಯಾರಿಗೆ ಗೊತ್ತಾಗಲಿಲ್ಲ ಅಂದ್ರೆ ಅದು 20 ಎತ್ತಾರೆ 3 ತಿಂಗಳು ಬಿಟ್ಟು. ಅಚಾನಕ್ ಸುಭಾಷ್ ಗುತ್ತೇದಾರವ್ರಿಗೆ ಗೊತ್ತಾಯ್ತು. ಅದು ಏನ್ ಮಾಡ್ರಿ ಮಕ್ಕಳೇ ಅಂದ್ರು ಅಂದ್ರ ಆ 20 ಲಕ್ಷದಾಗೆ ತೂಕ್ ಪಾಲಿಸ್ ಮಾಡಕ್ ಪ್ರಯತ್ನ ಮಾಡ್ತಾರೆ. ಇದು ಲ್ಯಾಂಡ್ ಆರ್ಮಿ ಮತ್ತು KKRDB ಕೆಲಸಗಳು ನಡೆದ. ಎಲ್ಲ ಬಜೆಟ್ KKRDBದು ಅಥವಾ ಸರ್ಕಾರದ್ದು ಲ್ಯಾಂಡ್ ಆರ್ಮಿಗೆ ಕೊಳ್ಳುತ್ತಾರೆ. ಅಜಯ್ ಸಿಂಗ್ ಆಗಲಿ, ಬೇರೆ ಶಾಸಕರಾಗಲಿ, ಪ್ರಿಯಾಂಕ್ ಆಗಲಿ. ಕಾರಣ ಏನು ಅಂದ್ರೆ ಈ ರೀತಿ ಲೂಟಿ ಮಾಡ. KKRDB ಒಂದು ಬಜೆಟ್ನಲ್ಲಿ ಕೊಡಲಂಗರ್ಗ ಟು ಯಲೆನಾವಣಗಿ ರೋಡ 4 ಕೋಟಿ, ಕವಳೇಶ್ವರದಿಂದ ಪಡ್ಸವಳ್ಳಿ ರೋಡ್ 1 ಕೋಟಿ, ಅಲ್ಲಿ ಪಡ್ಸಾವಳಿಯಲ್ಲಿ ಸುಮಾರು 25 ಲಕ್ಷ ಖರ್ಚು ಮಾಡಲಾರ್ದೆ ಬರೀ ಡಾಂಬರೀಕರಣ ಎಳೆದು ಮಾಡಿದ ಒಂದು ತಿಂಗಳೂ ಆಗಿಲ್ಲ. ಎಲ್ಲ ಹೋಗಿ ಟ್ರಕ್ಕಿನವರೆಗೆ ಇವತ್ತು ಗಾಡಿ ಬಿದ್ದಾವಲ್ಲಿ. ಎಷ್ಟೋ ಸಲ ಹೇಳಿದ್ರು ಕೂಡ, ಕಾಂಪ್ಲೇಂಟ್ ಮಾಡಿದ್ರು ಕೂಡ ಅಧಿಕಾರಿಗಳು ಏನೂ ಮಾಡ್ತಾ ಇಲ್ಲ. ಎರಡನೇದು ಕೊಡ್ಲಂಗರ ಟು ಯಲ್ನಾವತಿಗೆ 4 ಕೋಟಿ ರೂಪಾಯಿ ಕೆಲಸ, ಸುಮಾರು 50 ಲಕ್ಷನೂ ಖರ್ಚು ಮಾಡಿಲ್ಲ ಅಲ್ಲಿ. ಇವತ್ತು 3.5 ಕೋಟಿ ರೂಪಾಯಿ ಇವತ್ತು ಎತ್ತು ಹಾಕಿದ್ದಾರೆ. ಅದ್ರ ಸಲುವಾಗಿ ಇವತ್ತು ಅಲ್ಲಿ ಮೋಟರ್ ಸೈಕಲ್ನು ಕೂಡ ಹೋಗ್ಲಾರ್ದಂಥ ಪರಿಸ್ಥಿತಿ ಇವತ್ತು ಆ ರೋಡ್ಗಳದಾಗಿದೆ. ಇದಕ್ಕೆ ಕಾರಣ ಯಾರಪ್ಪ ಅಂದ್ರೆ BR ಪಾಟೀಲ್ರು ಅಧಿಕಾರಿಗಳಿಗೆ ಹೇಳಿಕೆಸಿಂದ ಈ ಥರ ಒಂದು ದುಡ್ಡು ಎತ್ತಿ ಹಾಕ್ತಾ ಇದ್ದಾರೆ. ತಾವು ಏನು ಅಜಯ್ ಸಿಂಗ್ ಅವರಿಗೂ ಕೂಡ ನಾನು ಮಾತಾಡಿದ್ದೀನಿ ಬೆಂಗಳೂರಲ್ಲಿ. ಅವರು ಅಧಿಕಾರಿಗಳಿಗೆ ಕಳಿಸಿ ನಾನು ನೋಡಿ ಮತ್ತೆ ಮಾಡಲಿಕ್ಕೆ ಹಸ್ತೀನಿ ಅಂತ ಹೇಳಿದ್ದಾರೆ. ಆದ್ರೂ ಕೂಡ ಇವತ್ತು BR ಪಾಟೀಲ್ರು ಇವತ್ತು ಈ ರೋಡ್ ಅಲ್ಲದೆ ಬೇರೆ ಬೇರೆ ಕೆಲಸನೂ ಕೂಡ 23 ಇಸ್ವಿದಾಗ ಅದ್ರಾಗನು ಕೂಡ ಅದ, 24ರದಾಗನು ಅದ, 25ರದಾಗನು ಅದ. ಒಂದೇ ಕೆಲಸಕ್ಕೆ 2-3 ಸಾರಿ ಇಟ್ಟು ದುಡ್ಡು ಎತ್ತಿ ಹಾಕ್ತಾ ಇದ್ದಾರೆ. ಅಧಿಕಾರಿಗಳು ಅದರಲ್ಲಿ ಶಾಮೀಲಾಗಿದ್ದಾರೆ. ಯಾಕಂತಂದ್ರೆ ಅಧಿಕಾರಿಗಳು ಎದುರಾದ ಯಾಕಪ್ಪ ಅಂತಂದ್ರೆ ಸಿದ್ದರಾಮಯ್ಯನ ಸಮೀಪಿತಾರೆ BR ಪಾಟೀಲ್ರು ಅಂತ ಕೇಸಿಂದ ಇವತ್ತು ಹೆದರಿ ಅವ್ರು ಹೇಳ್ದಂಗೆ ಎಲ್ಲ ಕೆಲಸಗಳು ಇವತ್ತು ಮಾಡ್ತಾ ಇದ್ದಾರೆ. ಇವತ್ತು ಹೇಳ್ದಂಗೆ ಶಾಲೆ ಕೋಣೆಗಳನ್ನು ಕೂಡ ಇವತ್ತು ಮಕ್ಕಳು ಕೂಡಂತ ಇವತ್ತು ಶಾಲೆಗಳು ಕೂಡ ಇವತ್ತು ಕಳಪೆ ಮಟ್ಟದ್ದು ಇವತ್ತು ಆಳಂದ ತಾಲೂಕಲ್ಲಿ ಬಹಳಷ್ಟು ಆಗಿವೆ. ಇವತ್ತು ಬರೇ ಹೇಳ್ದಂಗ ಇವತ್ತು ರಾಜ್ಕುಮಾರ್ ಇವತ್ತು ತಿಳ್ಕೂರ್ ಅವರು ಹೇಳ್ದಂಗ ಏನಪ್ಪ ಅಂತಂದ್ರ ಬರೀ ಭ್ರಷ್ಟಾಚಾರಿ, ಸಮಾಜವಾದಿ BR ಪಾಟೀಲ್ ಅಲ್ಲ, ಭ್ರಷ್ಟಾಚಾರಿ BR ಪಾಟೀಲ್ ಅಂತ ಇಲ್ಲಿ ಹೇಳ್ಬೋದು. ಅಂತ ಒಂದು ಕೆಲಸ ಇವತ್ತ RK ಪಾಟೀಲ್, ಹರ್ಷ ಗುತ್ತೇದಾರ್ ಹೇಳ್ದಂಗ RK ಪಾಟೀಲ್ ಏನು MLA, ಏನು BR ಪಾಟೀಲ್ MLA ಇವತ್ತ ಕ್ಷೇತ್ರಕ್ಕೆ ಬರ್ತಾ ಇಲ್ಲ, ನೋಡ್ತಾ ಇಲ್ಲ. ಇವತ್ತು ಅಲ್ಲಿ DC ಆಫೀಸ್ದಾಗ ಹೇಳ್ದಂಗ ಇವತ್ತ HKDB ಏನು ಇದು ಹೈದರಾಬಾದ್ ಕರ್ನಾಟಕ ಏನು ಜೆಂಡಾ ವಂದನೆ ಏನಿದೆ ನಾವು ಇಲ್ಲಿ 17ನೇ ತಾರೀಕಿಗೆ ಮಾಡ್ತೇವಲ್ಲ, ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಲ್ಲಿ ಬಂದ್ ಕೆಸಿಂದ ಯಾರೇ ಮುಖ್ಯಮಂತ್ರಿ ಇದ್ರು ಕೂಡ ಆ ಒಂದು ಫ್ಲಾಗ್ ಹಾಸ್ಟಿಂಗ್ ಸಲುವಾಗಿ ಗುಲ್ಬರ್ಗದ ಬಂದು ಮುಖ ಮಾಡಿ ಫ್ಲಾಗ್ ಹಾಸ್ಟಿಂಗ್ ಮಾಡ್ತಾರೆ. ಆದರೆ BR ಪಾಟೀಲ್ ಈ ಸಲ ಆನಂದದಲ್ಲಿ ಆ ಒಂದು ವಿಮೋಚನಾ ದಿನಾಚರಣೆಗೆ ಇವತ್ತು ಬಂದಿಲ್ಲ, ಫ್ಲಾಗ್ ಹಾಸ್ಟಿಂಗ್ ಮಾಡಿಲ್ಲ, ಯಾರು ಕೇಳ್ತಾ ಇಲ್ಲ ಅವರಿಗೆ. ಏನಪ್ಪ ಅಂತಂದ್ರೆ ದಿಲ್ಲಿಗೆ ಹೋಗಿ ಇವತ್ತು ಒಂದು ರಾಹುಲ್ ಗಾಂಧಿ ಭೇಟಿಯಾಗೋದು, ವೋಟ್ ಚೋರಿ ಹೇಳೋದು. ವೋಟ್ ಚೋರಿ ಇವತ್ತು ಸುಮ್ಮನೆ ಇವತ್ತು ನಮ್ಮ ಬದಲಾವಣೆ ಮಾಡ್ತಾ ಇದ್ದಾರೆ. ಇವತ್ತು ನಾವೇನು ಅಂಥದ್ದು ಏನೂ ಮಾಡಿಲ್ಲ. ಇವತ್ತು ತಹಸೀಲ್ದಾರ್ ಆಫೀಸ್ದಾಗ ಸೇವಾ ನಂಬರ್ ಫಾರಂ ತುಂಬಿ ಇವತ್ತು ಕೊಟ್ಟೇವಂದ್ರೆ ಅಲ್ಲಿ ಡಿಲೀಟ್ ಆಗ್ತಾವ. ಇವತ್ತು ತಹಸೀಲ್ದಾಗ ಇವತ್ತು ನಮ್ಮ ಹೆಸರು ಹೇಳಿ ಬದಲಾವಣೆ ಮಾಡ್ತಾ ಇದ್ದಾನೆ. ಇವತ್ತು ಅದಕ್ಕೆ
B.R. ಪಾಟೀಲ ಹೇಳೋದೊಂದು ನಡೆಯೋದೊಂದು ಇದೆ. ನಂದು ಜಾಯಮಾನದಲ್ಲಿ ಅನ್ಕೋದಿಲ್ಲ ಅಂತಂದು ಏನೇನೋ ದೊಡ್ಡ ದೊಡ್ಡ ಮಾತುಗಳು ಹೇಳ್ತಾರ. ಇವತ್ತು ಆಳಂದ ತಾವು ಬಂದು ನೋಡಿದ್ರೆ ಇವತ್ತು ಅಲ್ಲಿ ಭ್ರಷ್ಟಾಚಾರ ಎಷ್ಟು ನಡೆದು ಅಂಬೋದು ಯಾವಾಗ ಇವತ್ತು ಹೇಳ್ದಂಗ ಎಲ್ಲರಿಗೆ ಟ್ರಾನ್ಸ್ಫರ್. ಈ ಮುನ್ಸಿಪಾಲ್ಟಿ ಒಬ್ಬ ಹೆಣ್ಮಗಳು, ದಲಿತ ಹೆಣ್ಮಗಳು ಇವತ್ತು ಮುನ್ಸಿಪಾಲ್ಟಿ ಹುಡುಗ ಹೆಣ್ಮಗಳಿಗೆ ಚುಂಚೋಳಿ ತಾಲೂಕಕ್ಕೆ ಇವತ್ತು ಬದಲಿ ಮಾಡಿದ್ದಾರೆ. ಯಾಕಂದ್ರೆ ದುಡ್ಡು ಕೊಡಾರ ಬಿಟ್ಟು ಇವತ್ತು PDOಗಳಿಗೆ ಆಗಲಿ ಇವತ್ತು ಅಂಗನವಾಡಿಯವ್ರಿಗೆ ಆಗಲಿ ಎಲ್ಲರ ಬಳಿ ಇವತ್ತು ದುಡ್ಡು ತಗೋತಾ ಇದ್ದಾರೆ. ಮತ್ತು ಅವ್ರು ಹೇಳ್ದಂಗೆ ಕೇಳ್ತಾರ. ಅವರು ಇವತ್ತು ಅವರ ಒಂದು ಶಾಲೆಯಲ್ಲಿ ಒಂದು ಆಫೀಸಲ್ಲಿ ಇವತ್ತು PDOಗಳ ಮೀಟಿಂಗ್ ಆಗಲಿ ಯಾವುದೇ ಮೀಟಿಂಗ್ ಆಗಲಿ ಇವತ್ತು ಮಾಡ್ತಾರೆ. ಇವತ್ತು ಒಂದು ಮಾತು ಏನು ಹೇಳೋದಪ್ಪ ಅಂತಂದ್ರೆ ನಮ್ಮ ಏನು ಆಳಂದ ತಾಲೂಕು ಅಫಜಲ್ಪುರ ತಾಲೂಕದಾಗ ಸೇರಿಕೆ ಇದೆ ಸಬ್ ಡಿವಿಷನ್. ಅದು ಇವತ್ತು ಚಿತ್ತಾಪುರ AW ಅವರು ಇವತ್ತು ಜೈ ಅವರು ಬಿಲ್ ಬರೀತಾರಂತಂದ್ರೆ ಇದು ಎಷ್ಟು ಅವ್ಯವಹಾರ ಎಷ್ಟು ಮೊದಲೇ ಇವತ್ತು ಪ್ಲಾನ್ ಮಾಡಿದಾರೆ ಅಂಬೋದು ತಾವು ತಿಳ್ಕೊಬೇಕು. ಅದಕ್ಕೆ ಈಗ ನಾವೆಲ್ಲ ಇವತ್ತು ಏನು ಹೇಳ್ದಂಗೆ ರಾಜ್ಕುಮಾರ್ ಪಾಟೀಲ್ ಅವ್ರು ಹೇಳ್ದಂಗೆ ಇವತ್ತು ಅವು ಎರಡೂ ಕೆಲಸಗಳು ಇವತ್ತು ಅವರು ಸರಿ ಮಾಡಿದ್ರು ಸರಿ, ಇಲ್ಲಾಂದ್ರೆ ಮತ್ತೆ ಉಗ್ರ ಹೋರಾಟ ನಾವು ಮುಂದೆ ಮಾಡ್ತೇವೆ ಎಂಬ ಮಾತನ್ನು ಇಲ್ಲಿ ಹೇಳುತ್ತಾ KKRDB ಒಂದು ಇದಕ್ಕೆ ಮುತ್ತಿಗೆ ಹಾಕಿ ಆ ಕೆಲಸ ಮಾಡುವವರಿಗೆ ನಾವು ಬಿಡೋಲ್ಲ ಅಂತ ಅನ್ಕಿಸಿಂದ ಇಲ್ಲಿ ಹೇಳ ಬಯಸ್ತೇವೆ. ಶಾಸಕರು ಮಾಡಿದ್ದಾರೆ, ಅಧಿಕಾರಿಗಳು ಕೂಡ ಮಾಡಿದ್ದಾರೆ. ಅಲ್ಲಿ ಕೇವಲ ನೆಪ ಮಾತ್ರಕ್ಕೆ ಹಳೆ ರಸ್ತೆಗಳ ಮೇಲೆ ಡಾಂಬರ್ ಚೆಲ್ಲಿ ಕರ್ರಗೆ ಮಾಡಿಬಿಟ್ಟು ರಸ್ತೆಗಳನ್ನು ಮಾಡಿದ್ದೀವಿ ಅಂತಕ್ಕಂಥದ್ದನ್ನು ತೋರಿಸಿ ನೂರಾರು ಕೋಟಿ ಹಣವನ್ನು ಲೂಟಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಅವರು ಮಾಡಿದ್ದಾರೆ. ಹಾಗಾಗಿ ಆ ಒಂದು ಲೂಟಿ ಮಾಡಿರುವಂಥ ಎಲ್ಲ ಏನು ಕಾಂಟ್ರಾಕ್ಟರ್ ಇದ್ದಾರೆ ಅವರನ್ನು ಬ್ಲ್ಯಾಕ್ ಲಿಸ್ಟಿಗೆ ಸೇರಿಸಬೇಕು. ಅಲ್ಲಿರುವಂಥ ಅಧಿಕಾರಿಗಳನ್ನು ತಕ್ಷಣ ಸಸ್ಪೆಂಡ್ ಮಾಡಬೇಕು. ಮತ್ತು ಏನು ಹದಗೆಟ್ಟಿರುವಂಥ ರಸ್ತೆಗಳಿದ್ದಾವೆ ಆ ಎಲ್ಲ ರಸ್ತೆಗಳ ದುರಸ್ತಿಯನ್ನು ಮಾಡಬೇಕು ಅಂತೇಳಿ ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ. ಆಳಂದ್ನಲ್ಲಿ ಏನು ನಡೀತಾ ಇದೆ ನಾನು ಕೇಳ್ತೀನಿ. ನಮ್ಮ ಸುಭಾಷ್ ಸುತ್ತೇದವ್ರ ನೇತೃತ್ವದಲ್ಲಿ ಏನು ಹೋರಾಟ ನಡೀತಾ ಇದೆ ಅಲ್ಲಿರ್ತಕ್ಕಂಥ ಶಾಸಕರಿಗೆ ನಾನು B.R. ಪಾಟೀಲ್ರಿಗೆ ಕೇಳ್ತೇನೆ. ನಿನ್ನೆ ಬೂಸ್ನೂರಿನ ಒಂದು ಶುಗರ್ ಫ್ಯಾಕ್ಟ್ರಿಯ ಚುನಾವಣೆ ನಡೀತು. ಅಲ್ಲೂ ಕೂಡ ಅವ್ಯವಹಾರವನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡಿದಿರಿ. ಹಿಂಬಾಗಿಲಿನಿಂದ ಆಳಂದ್ ಶುಗರ್ ಕಂಪನಿಯ ಬೂಸ್ನೂರು ಶುಗರ್ ಕಂಪನಿಯನ್ನ ಆಡಳಿತವನ್ನು ಕೈಗೆ ತಗೋಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡಿದಿರಿ. ಇವತ್ತು KKRDBಯ ಮುಖಾಂತರ ನೂರಾರು ಕೋಟಿ ರೂಪಾಯಿ ಅಲ್ಲಿ ಲೂಟಿ ಮಾಡಿರ್ತಕ್ಕಂಥ ಕಾಂಟ್ರಾಕ್ಟರ್ಗೆ ಬಚಾವ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದಿರಿ. ಮತ್ತು ಅಲ್ಲಿರ್ತಕ್ಕಂಥ ಅಧಿಕಾರಿಗಳ ರಕ್ಷಣೆಯನ್ನು ಮಾಡ್ತಾ ಇದ್ದೀರಿ. ನೀವು ಸಮಾಜವಾದಿ ಶಾಸಕರಲ್ಲ, ನೀವೊಬ್ಬರು ಮಜಾವಾದಿ ಶಾಸಕರು ಅಂತ ನಾವು ಹೇಳ್ತೀವಿ. ಇವತ್ತು ನೋಡಿ, ನಾವು ಕಳೆದ 1 ಗಂಟೆ 4-5 ಗಂಟೆಗಳಿಂದ ಇಲ್ಲಿ ನಾವು ಸ್ಟ್ರೈಕ್ ಮಾಡ್ತಾ ಇದ್ದೀವಿ. KKRDB ಅಧಿಕಾರಿಗಳು ಇಲ್ಲಿವರೆಗೂ ಕೂಡ ನಮಗೆ ಸ್ಪಂದನೆಯನ್ನು ಕೊಟ್ಟಿಲ್ಲ. ಇನ್ನು 15 ನಿಮಿಷದಲ್ಲಿ ಈ ಸ್ಥಳಕ್ಕೆ KKRDB ಅಧಿಕಾರಿಗಳು ಬಂದು ಸ್ಪಂದನೆ ಕೊಟ್ಟಿಲ್ಲ ಅಂದರೆ KKRDB ಕಚೇರಿಗೆ ನುಗ್ಗುವಂಥ ಕೆಲಸವನ್ನು ನಾವೆಲ್ಲ ಕೂಡ ಕಾರ್ಯಕರ್ತರು ಮಾಡೋರಿದ್ದೀವಿ. ಬೇಕೇ ಬೇಕು, ಬೇಕೇ ಬೇಕು.